ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನೋ ಬಾಯಿಂಗ್ ನಿಫ್ಟಿ ಅಂತ ಹೇಳಿದ್ದೆ. ನನ್ನ ಪ್ರಕಾರ ಅನಿಸಿತ್ತು ನನಗೆ ನಿಫ್ಟಿಯಲ್ಲಿ ಅಲ್ಲಿ ಬಾಯಿಂಗ್ ಬರೋ ಚಾನ್ಸಸ್ ಇಲ್ಲ ಅಂತ. ಯಾಕಂದರೆ ಇಲ್ಲಿ ಪ್ರೀವಿಯಸ್ ಟೈಮಲ್ಲಿ ಕೂಡ ಮಾರ್ಕೆಟ್ ಅಪ್ಸೈಡ್ ಹೋಯಿತು, ಸಸ್ಟೈನ್ ಆಗ್ತಿಲ್ಲ, ಅಪ್ಸೈಡ್ ಹೋಯ್ತು, ಸಸ್ಟೈನ್ ಆಗ್ತಿಲ್ಲ, ಕ್ಲೋಸಿಂಗ್ ಸೆಕೆಂಡ್ ಹಾಫಲ್ಲಿ ಡೌನ್ ಸೈಡ್ ಬರ್ತಿತ್ತು. ಅಪ್ಸೈಡಲ್ಲಿ ಓಪನ್ ಆದರೂ ಕೂಡ ಕ್ಲೋಸಿಂಗ್ ಡೌನ್ ಸೈಡ್ ಆಗ್ತಿತ್ತು. ಅಪ್ಸೈಡಲ್ಲಿ ಓಪನ್ ಆದರೂ ಕೂಡ ಕ್ಲೋಸಿಂಗ್ ಡೌನ್ ಸೈಡಲ್ಲಿ ಆಗ್ತಿತ್ತು. ಡೌನ್ ಸೈಡಲ್ಲಿ ಹೋದರೂ ಕೂಡ ಸೈಡ್ ವೇಸಲ್ಲಿ ಅಲ್ಲಿಯೇ ಕ್ಲೋಸಿಂಗ್ ಆಗ್ತಿತ್ತು. ನಾನು ಅದಕ್ಕೆ ಅಂದ್ಕೊಂಡೆ ಮಾರ್ಕೆಟು ಅಪ್ಸೈಡ್ ಹೋಗ್ತಿಲ್ಲ, ಸೊ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಹೋಗೋ ಚಾನ್ಸಸ್ ಉಂಟಂತ. ಬಟ್ ಆವಾಗ ನನಗೆ ಅರ್ಥ ಆಯಿತು, ಪ್ರತಿ ಸಲ ಆಗೋದು ಮಾರ್ಕೆಟಲ್ಲಿ ಆಗೋದಿಲ್ಲ. ದ್ಯಾಟ್ ಮೀನ್ಸ್ ಈಗ ಮಾರ್ಕೆಟು ಅಪ್ಸೈಡಲ್ಲಿ ಸಸ್ಟೈನ್ ಆಗಿಲ್ಲ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್, ಫಿಫ್ತ್ ಟೈಮ್. ದ್ಯಾಟ್ ಮೀನ್ಸ್ ಇದು 5 ಸಲ ಆಗಿದೆ. ಸೊ 6th ಟೈಮು ಹಾಗೆ ಆಗಲ್ಲ, ಅದ್ರ ಉಲ್ಟಾ ಆಗ್ತಾರೆ. ಸೊ ಇದರಿಂದ ನಾನು ಏನು ಕಲಿತೆ ಅಂದರೆ, ಯಾವತ್ತಿದ್ರೂ ಮಾರ್ಕೆಟು ಸೇಮ್ ಡೈರೆಕ್ಷನಲ್ಲಿ ಹೋಗಲ್ಲ, ಅದರ ಅಗೇನ್ಸ್ಟಲ್ಲಿ ಮಾರ್ಕೆಟು ಮೂವ್ ಮಾಡಿಯೇ ಮಾಡ್ತಾರೆ. ಸೊ ಇದರಿಂದ ನಾನು ಕಲ್ತಿದ್ದೇನೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದು ಅನಿಸಿದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇವತ್ತೊಂದು ಒಳ್ಳೆ ಅಪ್ಸೈಡಲ್ಲಿ ಪುಲ್ ಬ್ಯಾಕ್ ಬಂತು. ಸೊ ಇದು ಸಸ್ಟೈನ್ ಆಗ್ತಾರೆ ಇಲ್ವಾ ಅಂತ ಇದು ನಮ್ಮ ಮಂಡೇನೇ ಗೊತ್ತಾಗ್ತಾರೆ. ಬಿಕಾಸ್ ತುಂಬ ಸಲ ಏನಾಗ್ತಾರೆ ಅಂದರೆ ಅಪ್ಸೈಡಲ್ಲಿ ಹೋಗ್ತಾರೆ, ನೆಕ್ಸ್ಟ್ ಡೇ ಅಲ್ಲಿಂದ ಸೆಲ್ಲಿಂಗ್ ಬರ್ತಾರೆ. ಸೊ ಇದಕ್ಕೆ ಖುಷಿಯಾಗೋದು ಬೇಡ, ಇದಕ್ಕಿಂತ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಡಬೇಕು. 24,000ಕ್ಕಿಂತ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಡಬೇಕು. 23,000 ಇವತ್ತೇನು ಹೈ ಹೊಡೆದಿದೆಯಲ್ಲ 23,900, ಇದಕ್ಕಿಂತ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಡಬೇಕು. ಆವಾಗ ಅರ್ಥ ಆಗ್ತಾರೆ ಈ ಬಾಯಿಂಗು ಸ್ವಲ್ಪ ಸಸ್ಟೈನ್ ಆಗ್ತಾಯಿದೆ ಅಂತ. ಇಫ್ ಇನ್ ಕೇಸ್ ನೆಕ್ಸ್ಟ್ ದಿನ ಇಲ್ಲಿ ಕ್ಲೋಸಿಂಗ್ ಅಥವಾ ಸಸ್ಟೈನ್ ಆಗದೆ ಇಲ್ಲಿಂದ ಡೈರೆಕ್ಟು ಇವತ್ತಿನ ಲೋ ಹತ್ರ ಬಂದು ಕ್ಲೋಸಿಂಗ್ ಕೊಟ್ಟರೆ ಏನು ಯೂಸ್ ಉಂಟು? ಇದು ಒಂಥರ ಏನು ಪಂಪ್ ಆ್ಯಂಡ್ ಡಂಪ್ ಆಗ್ತಾರೆ, ರೈಟ್? ಸೊ ಅದಕ್ಕೆ ಓಪನಿಂಗ್ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ನೆಕ್ಸ್ಟ್ ಡೇ. ಇಫ್ ಇನ್ ಕೇಸ್ ಪ್ರೀವಿಯಸ್ ಡೇ ಟ್ರೆಂಡಿಂಗ್ ಆಗಿದೆ, ಅದ ನಂತರ ಇಫ್ ಇನ್ ಕೇಸ್ ಕ್ಲೋಸಿಂಗ್ ಕೊಟ್ಟರೆ ಅದ್ರ ಫೇವರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು, ದಟ್ ಮೀನ್ಸ್ ಮಂಡೇ ದಿನ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆದರೆ, ಫ್ಲ್ಯಾಟ್ ಓಪನಿಗೆ ಡೇ ಹೈಕಿಂದ ಅಪ್ಸೈಡಲ್ಲಿ ಸಸ್ಟೇನ್ ಆಗಬೇಕು. ಆವಾಗ ನಮ್ಗೆ ಅರ್ಥ ಆಗ್ತದೆ ಇದು ಅಪ್ಸೈಡಲ್ಲಿ ಮೂಮೆಂಟಮ್ ಮಾಡೋ ಚಾನ್ಸಸ್ ಉಂಟು. ಆವಾಗ ನಾವು ಒಂದು ಸಣ್ಣ ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಮಾರ್ಕೆಟಲ್ಲಿ ಸೆಲ್ ಆನ್ ರೈಸ್ ಇರೋ ಚಾನ್ಸಸ್ ಉಂಟು. ಸೊ ಅದಕ್ಕೆ ನಾನು ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಲ್ಲ. ಇಫ್ ಇನ್ ಕೇಸ್ 10 ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ನಾನು ಇಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಮಾರ್ಕೆಟು ಇಲ್ಲಿ ಸೆಲ್ ಆನ್ ರೈಸ್ ಬರೋ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಸಸ್ಟೇನ್ ಆಗ್ತಾರೆ ಇಲ್ವಾ ಅದು ಸ್ವಲ್ಪ ನೋಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾಳೆ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟರೆ ಆವಾಗ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಬರ್ತಾರೆ. ಅಲ್ಲಿ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟು ಆಲ್ರೆಡಿ ತುಂಬ ಮೂಮೆಂಟಮ್ ಆಗಿ ಇರ್ತಾರೆ. ಬಟ್ ನಾನು ಮಂಡೇ ದಿನ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ನಾಳೆ ಅಂದರೆ ಮಂಡೇ ದಿನ ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಬೈಯಿಂಗ್ ಮಾಡಿರ್ತಾರೆ ಅಥವಾ ಯಾರೆಲ್ಲ ಸೆಕೆಂಡ್ ಹಾಫಲ್ಲಿ ಬೈ ಮಾಡಿದ್ದಾರೆ ಅವ್ರು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಯಾರೆಲ್ಲ ಇಲ್ಲಿ ಪುಟ್ನ ಶಾರ್ಟ್ ಮಾಡಿದ್ದಾರೆ ಅವ್ರು ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಯಾರೆಲ್ಲ ಇಲ್ಲಿ ಕಾಲ್ನ ಶಾರ್ಟ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಹೆಜ್ಜಿಂಗಿಗೆ ಆಗುತ್ತೆ, ಸೊ ಅವರಿಗೆಲ್ಲ ಇಲ್ಲಿ ತುಂಬ ಲಾಸ್ ಕೊಡ್ತಾ ಇರ್ತಾರೆ, ಅವ್ರು ಫಸ್ಟ್ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡುವಾಗ ದಟ್ ಮೀನ್ಸ್ ಓಪನ್ ಆದ್ರ ಮೇಲೆ ಇಲ್ಲಿ ಮಾರ್ಕೆಟು ರೇಂಜ್ ಮಾಡ್ತಾ, ಇಫ್ ಇನ್ ಕೇಸ್ ಇಲ್ಲೇ ರೇಂಜ್ ಮಾಡಿದ ನಂತರ ಡೇ ಹೈನ ಬ್ರೇಕ್ಔಟ್ ಆದರೆ ಪ್ಲ್ಯಾನ್ ಮಾಡ್ಬೋದು. ಬಟ್ ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾಕಂದರೆ ಶುಕ್ರವಾರ ದಟ್ ಮೀನ್ಸ್ ಇವತ್ತಿಂದ ನಾವು ಇಲ್ಲಿಂದ ತಗೊಂಡ್ರೆ ಸೊ ಆಲ್ರೆಡಿ ತುಂಬ ಪಾಯಿಂಟು ಮಾರ್ಕೆಟ್ ಟ್ರಾವೆಲ್ ಮಾಡಿದೆ, ದಟ್ ಮೀನ್ಸ್ ನಿಯರ್ ಟು 500+ ಪಾಯಿಂಟ್. ಸೊ ನಾಳೆ ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಇಲ್ಲಿ ನಾವು ಅಗೇನ್ ಸೇಮ್ ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ಸ್ವಲ್ಪ ನಮಗೆ ಅನ್ನೆಸೆಸರಿ ಲಾಸಸ್ ಆಗ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ನನ್ನ ಪ್ರಕಾರ ಬೆಟರ್ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರ ಮೇಲೆ ನಮಗೆ 1 ಮಿನಿಟ್ ಆ್ಯಂಡ್ 5 ಮಿನಿಟ್ ಚಾರ್ಟ್ ಪ್ರಕಾರ ನೋಡಬೇಕಾಗುತ್ತೆ ಮಾರ್ಕೆಟ್ ಏನಿದು ದಟ್ ಮೀನ್ಸ್ ಒಂಥರ ಪ್ರೈಸ್ ಆ್ಯಕ್ಷನ್ ನೆಗೆಟಿವ್ ಪ್ಯಾಟರ್ನ್ ಮಾಡ್ತಾ ಉಂಟಾ. ಇಫ್ ಇನ್ ಕೇಸ್ ನೆಗೆಟಿವ್ ಮಾಡಿದ್ರೆ ಇಲ್ಲಿ ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು ಈ ಕ್ಲೋಸಿಂಗ್ ತನಕ. ಬಿಕಾಸ್ ಇಲ್ಲಿಂದ ಮಾರ್ಕೆಟು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಇಫ್ ಇನ್ ಕೇಸ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರದೆ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಿ ಹೋಲ್ಡ್ ಮಾಡ್ಬೋದು 10:30 12:30 ತನಕ. ದೆನ್ ಇದು ಅಪ್ಸೈಡ್ ಹೋಗ್ಬೋದು, ಇಲ್ಲ ಡೌನ್ ಸೈಡ್ ಕೂಡ ಬರೋ ಚಾನ್ಸಸ್ ಉಂಟು, ಅಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ಫಸ್ಟು ಪುಟ್ನ ಶಾರ್ಟ್ ಮಾಡಿದ್ದಾರೆ ಅವರು ಕಾಲ್ನ ಹೆಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ದಟ್ ಮೀನ್ಸ್ ಎರಡೂ ಕೂಡ ಅವರು ಸ್ಟ್ರ್ಯಾಂಗಲ್ ಮಾಡ್ತಾರೆ. ಯಾರು ಪೊಸಿಷನ್ ಮಾಡಿಲ್ಲ ಅವರೆಲ್ಲ 23,600, 23,650, 550 ಇದೆಲ್ಲ ಏನು ಮಾಡ್ತಾರೆ, ಸ್ಟ್ರಾಡಲ್ ಮಾಡ್ತಾರೆ. ಮಾರ್ಕೆಟ್ ಇದೇ ರೇಂಜಲ್ಲಿ ಇರೋ ಚಾನ್ಸಸ್ ಇರ್ತಾರೆ. ಮಾರ್ಕೆಟ್ ಯಾವ ತನಕ ಮೂಮೆಂಟಮ್ ಮಾಡಲ್ಲ, ಯಾವ ತನಕ ಇಂಟ್ರಾಡೇ ಹೈಲೋ ಬ್ರೇಕ್ಔಟ್ ಆಗಲ್ಲ. ದಟ್ ಮೀನ್ಸ್ ಶುಕ್ರವಾರ ಹೈಲೋ ಏನಿರ್ತಾರೆ ಇದು ತುಂಬ ದೊಡ್ಡದಾಗಿದೆ, ರೈಟ್? ಇಫ್ ಇನ್ ಕೇಸ್ ನಾವು ಇಲ್ಲಿ ಬ್ರೇಕ್ಔಟ್ ಆ್ಯಂಡ್ ಬ್ರೇಕ್ ಡೌನ್ ಆಗ್ತಾರೆ ಅಂದರೆ ಕಾಯ್ತಾ ಇದ್ದರೆ ನಮ್ಗೆ ಸ್ವಲ್ಪ ಟೈಮ್ ತುಂಬ ತಗೊಳ್ಳುತ್ತೆ, ಬ್ರೇಕ್ಔಟ್ ಆಗದೆ ಕೂಡ ಇರ್ಬೋದು. ಸೊ ಅದಕ್ಕೆ ನಾಳೆ ಇಫ್ ಇನ್ ಕೇಸ್ ಈ ರೇಂಜಿನ ಹೈ ಒಳಗೆ ಮಾರ್ಕೆಟ್ ಓಪನ್ ಆಗಿ ಏನು ಹೈ ಲೋ ಮಾಡ್ತಾರಲ್ಲ, ಒಂದು ರೇಂಜ್ ಮಾಡಿ ಆ ಹೈನ ಬ್ರೇಕ್ಔಟ್ ಆಗಲಿ ಅಥವಾ ಲೋನ ಬ್ರೇಕ್ ಡೌನ್ ಆದ ಮೇಲೆ ನಾವು ಪ್ಲ್ಯಾನ್ ಮಾಡಿದರೆ ಇಲ್ಲಿ ನಮಗೆ ಮೊಮೆಂಟಮ್ ಸಿಗ್ಬೋದು. ಬಟ್ ನಾವು ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಸ್ವಲ್ಪ ತುಂಬಾ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾರೆಲ್ಲ ಸೆಲರ್ಸ್ ಇದ್ದಾರೆ ಅವರಿಗೆ ಒಂದು ಒಳ್ಳೆ
ರೇಂಜ್ ಸಿಕ್ಕಿದೆ. ಸೊ ಆ ರೇಂಜ್ನ ಬಿಟ್ಟವರು ಹೋಗಲ್ಲ. ಸೊ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ರೆ ಒಂದು 50 ಪಾಯಿಂಟ್, ಒಂದು 30 ಪಾಯಿಂಟ್, ಒಂದು 40 ಇಲ್ಲ 60 ಪಾಯಿಂಟ್ ನಾವು ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಾವಿಲ್ಲಿ ಸಫರ್ ಮಾಡಲಿಕ್ಕೆ ಆಗ್ತದೆ, ರೈಟ್. ದಟ್ ಮೀನ್ಸ್ ಒಂಥರ ಸ್ಕ್ಯಾಲ್ಪಿಂಗ್ಗೆ ನಾವು ಹೇಳ್ಬೋದು. ಸೊ ಯಾವಾಗ ಅದು ಇಂಟ್ರಾಡೇಲಿ ಓಪನ್ ಆಗ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಇಲ್ಲಿ ಫಾಸ್ಟ್ಲಿ ಅಪ್ಸೈಡಲ್ಲಿ ಮೊಮೆಂಟಮ್ ಆಯ್ತಂದರೆ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಯಾವಾಗ ಅದು ಮೊಮೆಂಟಮ್ ಆಗ್ತಾರೆ, ಅದ ನಂತರ ಮಾರ್ಕೆಟ್ ಒಂದು ರೇಂಜ್ ಮಾಡ್ತಾರೆ, ಅದ ನಂತರ ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅದ್ರ ಬಿಟ್ಟು ನಾ ಏನು ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ಹೋಗೋಲ್ಲ. ಫೈನ್, ನನ್ನ ಪ್ರಕಾರ ಮಾರ್ಕೆಟಲ್ಲಿ ಇದು ಒಂದು ಪುಲ್ ಬ್ಯಾಕ್ ಇರ್ಬೋದು. ದಟ್ ಮೀನ್ಸ್ ಯಾರೆಲ್ಲ ಪ್ರಾಫಿಟ್ನ ಪುಟ್ಟಲ್ಲಿ ಮಾಡಿ, ದಟ್ ಮೀನ್ಸ್ ಕಾಲ್ ಶಾರ್ಟು ಯಾರೆಲ್ಲ ಸೆಲ್ಲಿಂಗ್ ಆಡ್ ಮಾಡಿದ್ದಾರೆ ಅದೊಂದು ಪ್ರಾಫಿಟ್ ಇರ್ಬೋದು. ಇಫ್ ಇನ್ ಕೇಸ್ ಸಸ್ಟೇನ್ ಹಾಕಬೇಕಂದ್ರೆ ಇದು 1-2 ದಿನ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಡಬೇಕು. ಆವಾಗ ಅರ್ಥ ಆಗ್ತದೆ ಎಸ್ ಇದು ಬೇಸ್ ಮಾಡಿ ಇಲ್ಲಿಂದ ಅಪ್ಸೈಡ್ ಹೋಗ್ತಾ ಇದೆ ಅಂತ. ಇಫ್ ಇನ್ ಕೇಸ್ ಹೋಗಲ್ಲ ಅಂದರೆ ಮಾರ್ಕೆಟು ನೆಕ್ಸ್ಟ್ ವೀಕಲ್ಲೇ ಇದ್ರ ಲೋನ ಮಾರ್ಕೆಟು ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇಡ್ತಾರೆ, ಇಫ್ ಇನ್ ಕೇಸ್ ಮಾರ್ಕೆಟಿಗೆ ಅಪ್ಸೈಡ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ. ಫೈನ್, ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನನಗೆ ವೀಕೆಂಡಲ್ಲಿ ಯಾವುದಾದ್ರೂ ಲರ್ನಿಂಗ್ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನದು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ದಟ್ ಮೀನ್ಸ್ ಪ್ರೀವಿಯಸ್ ವೀಡಿಯೋದಲ್ಲ ಅದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಏನಾದರೂ ಲರ್ನಿಂಗ್ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಫೈನ್, ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ವೀಕ್ ಹೆಡ್.